ಇದನ್ನೇ ಪ್ರೆಸ್ ಕಾನ್ಫರೆನ್ಸ್ ಅಲ್ಲ, ಇದು ಚುಟ್ಕಾದಂಥ ಪ್ರೆಸ್ ಮೀಟು. 4ನೇ ತಾರೀಕು, ಈ ತಿಂಗಳು 4ನೇ ತಾರೀಕು ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಅವರು ಮತ್ತು RCB ಅವರು ಕ್ರಿಕೆಟ್ ಪ್ಲೇಯರ್ಸಿಗೆ, RCB ಪ್ಲೇಯರ್ಸಿಗೆ ಒಂದು ಫೆಲಿಸಿಟೇಷನ್ ಪ್ರೋಗ್ರಾಮ್ ಇಟ್ಕೊಂಡಿದ್ರು. ಫೆಲಿಸಿಟೇಷನ್ ಪ್ರೋಗ್ರಾಮ್ ನನಗೆ ಬೆಳಗ್ಗೆ ಬಂದು 11:29 ಕರೆದು ರಿಕ್ವೆಸ್ಟ್ ಮಾಡಿದ್ರು. ನಾನು ಒಪ್ಕೊಂಡೆ, ಮಾಡಿ ಅಂತ ಹೇಳಿದೆ. ಮತ್ತು ಚೀಫ್ ಸೆಕ್ರೆಟರಿನೂ ಫೋನ್ ಮಾಡಿದ್ರು ನನಗೆ, ಮಾಡಿ ಅಂತ ಹೇಳಿದ್ದೆ. ಅದಕ್ಕೆ ಗವರ್ನರ್ ಕೂಡ ಅಟೆಂಡ್ ಮಾಡಿದರು. ಪತ್ರಿಕೆಗಳಲ್ಲೆಲ್ಲ, TV ಚಾನಲ್ಗಳೆಲ್ಲ ಏನು ಪ್ರಚಾರ ಆಗ್ಬಿಟ್ಟಿದೆ ಅಂತಂದರೆ, ಗವರ್ನರ್ ಅವರಾಗಿದ್ದೇ ಬಂದಿದ್ರು ಅನ್ನೋ ಥರ ಆಗ್ಬಿಟ್ಟಿದೆ. ಇಟ್ ಇಸ್ ನಾಟ್ ಕರೆಕ್ಟ್. ಗೋವಿಂದರಾಜು ಅಂತ ನಮ್ಮ ಪೊಲಿಟಿಕಲ್ ಸೆಕ್ರೆಟರಿ ಇದ್ನಲ್ಲ, ಅವರು ಫೋನ್ ಮಾಡಿ ಕೊಟ್ಟರು ನನಗೆ, ಗವರ್ನರ್ ಬರ್ತಾ ಇದ್ದಾರೆ ಅಂತ. ನಾನು ಹೋಗ್ತಾ ಇದ್ದೀನಿ, ನೀವು ಬನ್ನಿ ಅಂತ ಕರೆದೆ. ನಾನು ಹೋಗ್ತಾ ಇದ್ದೀನಿ, ನೀವು ಬನ್ನಿ ಅಂತ ಕರೆದೆ. ಸೊ ಗವರ್ನರು ಬಂದಿದ್ದರು. ಫೆಲಿಸಿಟೇಷನ್ ಪ್ರೋಗ್ರಾಮ್ 20 ನಿಮಿಷದಲ್ಲಿ ಮುಗಿದೋಯ್ತು. ಮಳೆ ಬಂದ್ಬಿಡ್ತು, ಅವರು ಹೊರಟೋದ್ರು, ನಾನು ಮನೆಗೆ ಹೋದೆ. ಸೊ ದಿಸ್ ಈಸ್ ವಾಟ್ ಹ್ಯಾಪಂಡ್ ಅವತ್ತು. ಯಾಕಂದರೆ ಪತ್ರಿಕೆಗಳಲ್ಲೆಲ್ಲ, TV ಚಾನಲ್ಗಳಲ್ಲೆಲ್ಲ ಗವರ್ನರ್ ಯಾರೂ ಕರೀಲಿಲ್ಲ, ಅವರಾಗಿದ್ದೇ ಬಂದಿದ್ರು ಅಂತ ಬಂದಿತ್ತಲ್ಲ, ಅದಕ್ಕೆ ಈ ಕ್ಲಾರಿಫಿಕೇಷನನ್ನು ಕೊಟ್ಟಿದ್ದೀನಿ. ಇನ್ನೇನಾರ ಕೇಳಾಗಿದ್ರೆ ಕೇಳಿದ್ದೀನಿ. ಹೇಳಿ, ಏನು ಅರ್ಥ ಹೇಳಿದ್ರಿ? ಗೋವಿಂದರಾಜು ಫೋನ್ ಮಾಡಿ ಕೊಟ್ಟರು ನನಗೆ, ಗವರ್ನರ್ಗೆ. ನಾನು ಹೋಗ್ತಾ ಇದ್ದೀನಿ ವಿಧಾನಸೌಧದ ಮುಂದೆ ನಡೀತಕ್ಕಂಥ ಪ್ರೋಗ್ರಾಮ್ಗೆ, ನೀವು ಬರ್ರಿ ಅಂತ ನಾನೇ ಕರೆದೆ. ಯಾರು ಅಲ್ಲಿಗೆ ಹೋಗೋದು ನನಗೆ ಗೊತ್ತಿಲ್ಲ, ಅದು ಯಾರು ಕರೆದಿದ್ರು ನನಗೆ ಗೊತ್ತಿಲ್ಲ. ನಾನು ಕರೆದೆ, ನಾನು ಹೋಗ್ತಾ ಇದ್ದೀನಿ, ನೀವು ಬನ್ನಿ ಅಂತ ಕರೆದೆ. ನಾನು ಹೇಳೋದು ಅರ್ಥ ಆಯ್ತಲ್ಲ ನಿಮಗೆ? ಸರ್ಕಾರ ಆಯೋಜಿಸಿರೋ ಕಾರ್ಯಕ್ರಮ ಅಲ್ಲ ಅಂತೇಳಿ ಸರ್. ಸರ್ಕಾರ ಆಯೋಜಿಸಿರೋ ಕಾರ್ಯಕ್ರಮ ಅದು ಮತ್ತೆ ಸರ್ಕಾರ ಆಯೋಜಿಸಿರೋ ಕಾರ್ಯಕ್ರಮ ಅಲ್ಲ. ಯಾರಿಗೆ? ನಂಗೆ ಗೊತ್ತಿಲ್ಲ ಅದು. ನನಗೆ ಗೊತ್ತಿಲ್ಲ. ನಾನು ಗೋವಿಂದರಾಜು ಫೋನ್ ಮಾಡಿ ಕೊಟ್ಟ ಗವರ್ನರ್ಗೆ ನಾನು ಹೋಗ್ತಾ ಇದ್ದೀನಿ ಫಂಕ್ಷನ್ಗೆ. ಇಟ್ ಇಸ್ ನಾಟ್ ಎ ಗೌರ್ಮೆಂಟ್ ಫಂಕ್ಷನ್. ಇಟ್ಸ್ ಎ ಫಂಕ್ಷನ್ ಅರೇಂಜ್ಡ್ ಬೈ KSCA and RCB. ಐ ಆಮ್ ಗೋಯಿಂಗ್ ದೇರ್, ನೀವು ಬರ್ರಿ ಅಂತ ಕರೆದೆ. ಗೊತ್ತಾಯ್ತಾ? ಐ ಹೋಪ್ ದಟ್ ಐ ಮೈಸೆಲ್ಫ್ ಮೇಡ್ ವೆರಿ ಕ್ಲಿಯರ್. ಬಹುತೇಕರು ವಿಧಾನಸೌಧ ಮುಂಭಾಗ ಕಾರ್ಯಕ್ರಮ ಆಯೋಜನೆ ಮಾಡಿದ ಕಾರಣ ಸರ್ಕಾರಿ ಕಾರ್ಯಕ್ರಮ ಅಂತಾನೆ ಭಾವಿಸಿದ್ದಾರೆ. ಅದು ಸತ್ಯನಾ ಸುಳ್ಳ? ನೋಡಪ್ಪ, ಭಾವನೆಗಳು ನೀನು ಏನು ಭಾವಿಸ್ಕತಿ ಅನ್ನೋದು ನನಗೆ ಗೊತ್ತಿರಲ್ಲ. ಬಟ್ ನನಗೆ ಬೆಳಿಗ್ಗೆ 11:29 ಶಂಕರ್ ಮತ್ತು ಜಯರಾಮ್ ಅವರಿಬ್ಬರು ಬಂದು ಕರೆದರು. ಮತ್ತು RCB ಅವರು ಯಾರೋ ಗೊತ್ತಿಲ್ಲ ನನಗೆ, ಸೆಕ್ರೆಟರಿ ಮತ್ತು ಇವರಿಬ್ಬರು ಗೊತ್ತಿದ್ದವರು ಕರೆದರು ನನಗೆ. ಅವರು ರಿಕ್ವೆಸ್ಟ್ ಮಾಡಿದ್ರು ಫಂಕ್ಷನ್ಗೆ ಅಟೆಂಡ್ ಮಾಡಿ ಸರ್ ಅಂತ. ನಾನು ಅಟೆಂಡ್ ಮಾಡಿ. ಅಭಿವೃದ್ಧಿ ನಿಗಮಗಳಿಗೆ ಕೊಡ್ತಾ ಇರ್ತಕ್ಕಂಥ ಹಣ ಸಾಲ್ತಾನೆ ಇಲ್ಲ, ತೀರಾ ಹಿಂದುಳಿತಾ ಇದೆ, ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ. ಉದಾಹರಣೆಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಕೇವಲ 2 ಕೋಟಿ ಕೊಟ್ಟಿರ್ತಕ್ಕಂಥ ಸರ್ಕಾರ ಮರಾಠಿ ಅಭಿವೃದ್ಧಿ ನಿಗಮಕ್ಕೆ 60 ಕೋಟಿ ಕೊಟ್ಟಿದೆ ಅಂತೇಳಿ ಅವಲ್ಲಿನ ಅಧ್ಯಕ್ಷರೇ ನಮಗೆ ಹೇಳಿದ್ದಾರೆ. ಯಾವ ಅಧ್ಯಕ್ಷರು? ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಪುರುಷೋತ್ತಮ್ ಪ್ಲೇಮ. ಕೇಳಿದ್ರೆ ಕೊಡ್ತೀವಿ. ಅವರು ಕೇವಲ 2 ಕೋಟಿ ಕೊಟ್ಟಿದ್ದಾರೆ. ಕೇಳಪ್ಪ, ಇಲ್ಲಿ ಅವರು ಇನ್ನೂ ಹೆಚ್ಚಬೇಕು ಅವ್ರ ಕಾರ್ಯಕ್ರಮಗಳಿಗೆ ಅಂತಂದ್ರೆ ಕೊಡ್ತೀವಿ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ, ಕನ್ನಡ ಅಭಿವೃದ್ಧಿಗೆ ಯಾವ ಕಾರಣಕ್ಕೂ ಕೂಡ ನಾವು ದುಡ್ಡಿಲ್ಲ ಅಂತ ಹೇಳಲ್ಲ. ಆ 25
ಲಕ್ಷ ಕೊಡಬೇಕು ಅಂತ ಮಾಡಿದ್ದೀವಲ್ಲ, ಕೊಟ್ಟು ಆಗೋಯ್ತು ಅಂತ ಅನ್ಸುತ್ತೆ. ನೀವು ಕೊಟ್ಟಿದ್ದೀರಪ್ಪ, ಎಲ್ಲ ಕೊಟ್ಬಿಟ್ಟಿದ್ದೀವಿ 11 ಜನಕ್ಕೂ. ಅದು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡ್ತೀವಿ. ವಿಧಾನ ಪರಿಷತ್ ಸದಸ್ಯರ ನೇಮಕಾತಿ ನಾಮಿನೇಷನ್ ವಿಚಾರದಲ್ಲಿ ಗೊಂದಲ ಯಾಕೆ ಅಂತ? ಏನು ಗೊಂದಲ ಏನಿಲ್ವಲ್ಲ. ನಿಮ್ಗೆ ಯಾರು ಗೊಂದಲ ಅಂತ ಹೇಳಿದವರು? ಹೈಕಮಾಂಡ್ ತಡೆ ಹಿಡಿದಿದೆ ಅನ್ನೋ ಒಂದು ಮಾಹಿತಿ ಇದೆ ಸರ್. ಅಲ್ಲ, ನಿಮ್ಮ ಜೊತೆ ಮಾಹಿತಿ ಅದು ಊಹಾಪೋಹ ಇರಬೇಕು. ನೋಡಪ್ಪ, ನಾವು ಇನ್ನೂ ಕೂಡ ಅದ್ರ ಬಗ್ಗೆ ಸ್ವಲ್ಪ ಇನ್ನೂ ಚರ್ಚೆ ಇದೆ ಅಂತಂದಮೇಲೆ ಮುಂದಕ್ಕೆ ಹಾಕಿದ್ದೀವಿ, ಹೋಲ್ಡ್ ಮಾಡಿದ್ದೀವಿ. ಸರ್, ಹೊಸ ಜಿಲ್ಲೆಗಳ ರಚನೆ ಯಾವಾಗುತ್ತೆ? ಬೆಳಗಾವಿ, ತುಮಕೂರು ಎಲ್ಲ ದೊಡ್ಡ ದೊಡ್ಡ ಜಿಲ್ಲೆಗಳು, ಇನ್ನೂ ಸರ್ಕಾರ ಏನು ಕೂಡ ಬೆಳಗಾಂನಲ್ಲಿ ಮಾತ್ರ ಡಿಮ್ಯಾಂಡ್ ಇರೋದು. ಅವರು ಆ ಜಿಲ್ಲೆ MLAಗಳನ್ನೆಲ್ಲ ಕರೆದುಬಿಟ್ಟು, ಸೋತಿರೋರನ್ನ ಕರೆದುಬಿಟ್ಟು, MP ಗಳನ್ನ ಕರೆದುಬಿಟ್ಟು ಚರ್ಚೆ ಮಾಡಿ ಅವ್ರ ಜೊತೆಯಲ್ಲಿ ಆಮೇಲೆ ಟಿಕೆಟ್. ಕ್ಯಾಬಿನೆಟ್ ಮಾಡೋದು ಈಗ 3 ಜಿಲ್ಲೆಗಳಲ್ಲಿ ಭಾರಿ ನಿರೀಕ್ಷೆ ಮೂಡಿದೆ. ಏನೋ ಕೊಡುಗೆ ಕೊಡ್ತಾರೆ, ಏನೋ ವಿಶೇಷ ಘೋಷಣೆ ಮಾಡ್ತಾರೆ ಅಂತ ಏನ್ ಮಾಡ್ಬೋದು? ಯಾರು ಕ್ಯಾಬಿನೆಟ್ 19 ಕ್ಯಾಬಿನೆಟ್ ಆ ಥರದ ಚರ್ಚೆ ನಡೆದೇ ಇಲ್ಲ ಹೈಕಮಾಂಡ್ ಮುಂದೆ. ಆ ಥರದ ಅಲ್ಲ, ಕ್ಯಾಬಿನೆಟ್ ಮೀಟಿಂಗ್ ಇಲ್ಲಿ ಕ್ಯಾಬಿನೆಟ್ 19 ಕ್ಯಾಬಿನೆಟ್ ಇದೆಯಲ್ಲ ಸರ್, 19ಕ್ಕೆ ಕ್ಯಾಬಿನೆಟ್ ನಡೀತದೆ. ಮೂರು ಜಿಲ್ಲೆಗಳ ಜನ ತುಂಬಾ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಏನಾದರೂ ಸಿಗುತ್ತಾ ಆ ನಿರೀಕ್ಷೆಗಳಿಗೆ? ನೋಡಪ್ಪ, ಬೆಂಗಳೂರು ಡಿವಿಷನ್ ಅದು ಬರೀ ಚಿಕ್ಕಬಳ್ಳಾಪುರ ಕೋಲಾರಕ್ಕಲ್ಲ, ತುಮಕೂರು, ಇಡೀ ಬೆಂಗಳೂರು ಡಿವಿಷನ್ಗೆ ನಡೀತಕ್ಕಂಥ ಕ್ಯಾಬಿನೆಟ್. ಯಾಕೆಂದರೆ ನಾವು ಈಗಾಗಲೇ ಗುಲ್ಬರ್ಗ ಡಿವಿಷನ್ ಕ್ಯಾಬಿನೆಟ್ ಮಾಡಿದ್ದೀವಿ, ಮೈಸೂರು ಡಿವಿಷನ್ ಕ್ಯಾಬಿನೆಟ್ ಮಾಡಿದ್ದೀವಿ, ಬೆಂಗಳೂರದು ಮಾಡ್ತಾಯಿದ್ದೀವಿ. ಇಲ್ಲಿ 19ನೇ ತಾರೀಕಿಗೆ ಇಲ್ಲಿ ನಂದಿ ಬೆಟ್ಟದಲ್ಲಿ ಮಾಡ್ತಾ ಇದ್ದೀವಿ. ಅಲ್ಲಿ ಯಾವ್ಯಾವ ಸಬ್ಜೆಕ್ಟ್ಗಳು ಬರ್ತವೆ ಆ ಸಬ್ಜೆಕ್ಟ್ಗಳ ಬಗ್ಗೆ ಚರ್ಚೆ ಮಾಡಿ ತೀರ್ಮಾನ ಅದು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡ್ತೀವಿ. ನಾವು ಪ್ರಸ್ತಾವ ಮಾಡಿದ್ದೀವಿ. ಅದು ಇವರು ಈಗ ಪ್ರಸ್ತಾಪ ಮಾಡಿದ್ದಾರೆ. ಆಂಧ್ರದಲ್ಲಿ 4 ರೂಪಾಯಿ ಕೊಡ್ತಾರೆ 1 kgಗೆ. ತೋತಾಪುರಿ ಮಾವಿನಹಣ್ಣು ಕಾಯಿಗೆ ಇಲ್ಲೂ ಕೊಡಿ ಅಂತ ಪ್ರಸ್ತಾಪ ಮಾಡಿದ್ದಾರೆ. ಯು ವಿಲ್ ಪ್ಲೇಸ್ ಇಟ್ ಬಿಫೋರ್ ದಿ ಕ್ಯಾಬಿನೆಟ್ ಅಂಡ್ ಕ್ಯಾಬಿನೆಟ್ ವಿಲ್ ಡಿಸೈಡ್ ಅಂಡ್ ಟೇಕ್ ಎ ಡಿಸಿಷನ್. ಪಟೇಲ್, ಮಳೆ ಬರಂಗಿದೆ. ಹೆಲಿಕಾಪ್ಟರ್ ಬಂದಿಲ್ಲ ಅಂತ ಹೇಳಿದ್ನಲ್ಲಯ್ಯ,